ಗುಡ್ ಮಾರ್ನಿಂಗ್. ನಮ್ಮ ಎರಡನೇ ದಿವಸ ಪ್ರಯಾಣ ಇನ್ನೇನು ಶುರು ಮಾಡ್ತೀವಿ. ಒಂದು 10 ನಿನ್ನೆ ಬೆಂಗಳೂರಿಂದ ಹೊರಟು ಸಂಡೂರೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಹಂಪಿಗೆ ಹೋದ್ವಿ. ಹಂಪಿಯಲ್ಲಿ ಸುಮಾರು ಹೊತ್ತು ಸ್ಪೆಂಡ್ ಮಾಡಿ ದೇವ ದರ್ಶನ ಮಾಡಿಕೊಂಡು ಅಲ್ಲಿಂದ ರಾತ್ರಿ ಕೊಪ್ಪಳಕ್ಕೆ ಬಂದ್ವಿ. ಕೊಪ್ಪಳಕ್ಕೆ ಬಂದಾಗ ರಾತ್ರಿ 8 ಗಂಟೆ ಆಗಿತ್ತು. ಇಲ್ಲಿ ತಿರುಮಲ ರೆಸಿಡೆನ್ಸಿ ಅಂತ ಇಲ್ಲೇ ಸ್ಟೇ ಮಾಡಿದ್ವಿ. ಇವತ್ತು ಮತ್ತೆ ಈ ಕಡೆ ಬಾದಾಮಿ, ಐಹೊಳೆ ಆ ಕಡೆಯಿಂದ ಬೆಳಗಾವಿ ಅಂದ್ಕೊಂಡಿದ್ದೀವಿ ಸ್ಟೇ. ನೋಡಬೇಕು. ಇವತ್ತು ರೈಡ್ ಅರೌಂಡ್ 400 ಕಿಲೋಮೀಟರ್ಸ್ ಲೆಕ್ಕ ಹಾಕಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ನಿನ್ನೆ ಏನು ಮಳೆ ಸಿಗಲಿಲ್ಲ, ನೆನ್ನೆ ಚೆನ್ನಾಗಿತ್ತು. ಇವತ್ತೇನಾಗುತ್ತೋ ನೋಡಬೇಕು. ನಮ್ಮ ವಾಹನಗಳು ನಿನ್ನೆ ಓಡಾಡಿ ಬಂದು ರೆಸ್ಟ್ ಮಾಡ್ತಾಯಿದ್ದಾವೆ. ನಮ್ಮ ಪ್ರಯಾಣ ಶುರು ಆಯಿತು. ಬೆಳಗ್ಗೆ 6:55 ಲೇಟ್ ಆಯಿತು. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಇವತ್ತು ಬೆಳಗಾವಿ ಅಂದ್ಕೊಂಡಿದ್ದೀವಿ. ಕೊಪ್ಪಳನೂ ದೊಡ್ಡದಾಗಿದೆ ನೋಡಿ. ಎಲ್ಲ ರೋಡು ಅದು ಇದು ಅಗಲ, ಅಥವಾ ಇದು ಮೊದಲು ಹೈವೇ ಇತ್ತೇನೋ, ಇವಾಗ ಬೈಪಾಸ್ ಆಗಿರೋದ್ರಿಂದ ಅಗಲ ಇದೆಯೋ ರೋಡು ಗೊತ್ತಿಲ್ಲ. ಪೆಟ್ರೋಲ್ ಒಂದು ಹಾಕ್ಸ್ಬಿಡೋಣ. ಪೆಟ್ರೋಲು ಮತ್ತೆ ಸುಮ್ಮನೆ ಯಾಕೆ, ಯಾವುದೋ ಜಿಯೋ ಪೆಟ್ರೋಲ್ ಕಾಣಿಸ್ತಾ ಇದೆ ಇಲ್ಲಿ, ಹಾಕ್ಬಿಡೋಣ. ಸರ್ ಕಾರ್ಡ್ ಇದೆಯಲ್ಲ, ಇದೆಯಲ್ಲ ಕಾರ್ಡ್ ಹಾಂ, ಕಾರ್ಡ್ ಹಾಕಿಲ್ಲ. ಅಲ್ಲ, ಟ್ಯಾಪ್ ಮಾಡ್ಬೋದಲ್ಲ, ಟ್ಯಾಪ್ ಮಾಡ್ಬೋದು. 5 ನಿಮಿಷ. ಇಲ್ಲಿ ಗವಿಸಿದ್ದೇಶ್ವರ ಅಂತ ಭಾರಿ ತುಂಬ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಇದೆ, ಮಠ ಇದೆ. ಹಾಗಾಗಿ ಅದನ್ನು ನೋಡೋಣ ಅಂತ ಹೊರಟಿದ್ದೀವಿ. ಇಲ್ಲೇ ಎಲ್ಲೋ ಇದೆ ಅಂತ ಒಳಗಡೆ, ಇದು ಆರ್ಚ್ ಇದೆ. ಹಾಂ, ಇದು ಕರ್ನಾಟಕದಲ್ಲೇ ತುಂಬ ಪ್ರಸಿದ್ಧಿಯಾದಂಥ ಜಾತ್ರೆ ನಡೆಯುತ್ತೆ ಇಲ್ಲಿ. ಸುಮಾರು 1 ತಿಂಗಳು ನಡೆಯುತ್ತೆ ಇದು ಜಾತ್ರೆ. ಸರಿ, ಹೇಗೂ ಬಂದಿದ್ದೀವಲ್ಲ ನೋಡಿಕೊಂಡು. ಆಮೇಲೆ ಕೋಟೆ ಇದೆ ಅಂತೆ, ಕೊಪ್ಪಳ ಕೋಟೆ. ಅದನ್ನು ನೋಡಿಕೊಂಡು ಮತ್ತೆ ಮುಂದೆ ಹೋಗ್ತೀವಿ. ಏನು ಚೆನ್ನಾಗಿದೆ ಇದು ಮಠ. ಅದು ಹಳೆ ಕಾಲದ ಬೆಟ್ಟದ ಮೇಲೆ ಇತ್ತೇನೋ, ಇವಾಗ ರಿನೋವೇಷನ್ ಮಾಡ್ತಾಯಿದ್ದಾರೆ ಅನ್ನಿಸ್ತಾ ಇದೆ. ಇವರು ಸುಮಾರು ಸಂಸ್ಥೆಗಳಿದೆ, ಎಲ್ಲ ಕಾಲೇಜು, ಕ್ರೀಡಾಂಗಣ ಎಲ್ಲ ಕಾಣಿಸ್ತಾ ಇತ್ತು ಅಲ್ಲಿ. ಇದೆಲ್ಲ ಮೋಸ್ಟ್ಲಿ ಭಕ್ತರ ಮೇಲೆ ದರ್ಶನಕ್ಕೆ ಹೋಗಿರಬೇಕು. ನಾವು ಒಂದು ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತೀವಿ. ಇದೇ ಮಠ ಮೇಲೆ, ಅಲ್ಲಿ ದೇವಸ್ಥಾನ ಇದೆ, ಇದು ಮಂಟಪ. ಇನ್ನು ರಿನೋವೇಟ್ ಮಾಡ್ತಾಯಿದ್ದಾರೆ ಅಂತ ಕಾಣುತ್ತೆ. ನೋಡೋಣ, ಹೋಗಿ ಬರುವ. ಆಲ್ಮೋಸ್ಟ್ ಒಂದು ಗಂಟೆ ಮೇಲೆ, 1-1.5 ಗಂಟೆ ಮಠದಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿ ಇವಾಗ ನಾವು ಮುಂದೆ ಹೊರಟಿದ್ದೀವಿ. ಸೊ ನಮ್ಮ ಮುಂದಿನ ಡೆಸ್ಟಿನೇಷನ್ ಬಂದ್ಬಿಟ್ಟು ಒಂದು ಫಾಲ್ಸು, ಕಲಬುರ್ಗಿ ಫಾಲ್ಸ್. ಅದು ಕಲಬುರ್ಗಿ ಫಾಲ್ಸ್ ಅಂತ ನಾನು ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಅದು ಕೊಪ್ಪಳ ಸುತ್ತಮುತ್ತಲು ಇದೆ ಅಂತ, ಅದು ಚೆನ್ನಾಗಿತ್ತು. ಸೊ ಹಂಗಾಗಿ ಹೆಂಗೂ ಬಾದಾಮಿಗೆ ಹೊರಟಿದ್ದೀವಲ್ಲ, ಸೊ ಒಂದು 10-15 ಕಿಲೋಮೀಟರ್ ಏನೋ ಡಿವಿಯೇಷನ್ ತೋರಿಸ್ತಾ ಇತ್ತು. ಅದಕ್ಕೆ ಸರಿ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ವೆದರು ಕ್ಲೌಡಿ ಇದೆ ಸದ್ಯಕ್ಕೇನು. ಮಳೆ ಬರೋ ಥರ ಇಲ್ಲ. ಇಲ್ಲಿ ಬೆಳಗ್ಗೆ ವಿಚಾರಿಸಿದಾಗ 1 ವಾರ ಆಯ್ತಂತೆ ಮಳೆನೇ ಇಲ್ಲ ಇಲ್ಲಿ. ಆಮೇಲೆ ಹೇಳ್ತಿದ್ರು ಆ ಕಡೆ ಶಿವಮೊಗ್ಗ, ಭದ್ರಾವತಿ, ಶೃಂಗೇರಿ ಆ ಕಡೆ ಮಳೆ ಆಗಿರೋದ್ರಿಂದ ತುಂಗಭದ್ರ ತುಂಬಿದೆ, ಇಲ್ಲಾಂದರೆ ಈ ವರ್ಷ ಭಾಳ ಕಷ್ಟ ಆಯಿತು ಅಂತ. ಯಾಕಂದರೆ ಈ ಕಡೆ ಮಳೆ ಇಲ್ಲ, ಎಲ್ಲ ರೈತರು ಕಾಯ್ತಾ ಇದ್ದಾರೆ ಮಳೆಗೆ. ಇವಾಗೆಲ್ಲ ಕರೆಂಟ್ ಇದು, ಡೀಸೆಲ್ ಬಂಡಿ ಇದು, ಗೂಡ್ಸ್ ಟ್ರೈನ್. ಟ್ರೈನ್ ಬರ್ತಾ ಇದೆ. ಇದು ಹುಬ್ಬಳ್ಳಿ ಕನೆಕ್ಟಿವಿಟಿ, ಹಾಗಾಗಿ ತುಂಬ ಇದೆ. ಅದು ಗೂಡ್ಸ್ ಇತ್ತು, ಇದು ಪ್ಯಾಸೆಂಜರ್. ಇದು ತಿರುಪತಿ ಹುಬ್ಬಳ್ಳಿ. ಸಾಲು ಮರಗಳು ಎಷ್ಟು ಚೆನ್ನಾಗಿದೆ. ಇದು ಹಳೆಯ ರೋಡು. ಅದೇನೋ ಒಂಥರ ಆವಾಗ ರೋಡು ಎಲ್ಲ ಮಾಡಿದಾಗ ಎಷ್ಟೊಂದು ಮರಗಳು ನೆಡ್ತಾಯಿದ್ರು. ಇವಾಗೆಲ್ಲ ಎಷ್ಟೊಂದು ಹೈವೇಗಳಾಗ್ತವೆ, ಮರಗಳೆಲ್ಲ ಕಡಿದು ಆಗೋದು. ಅದಾದಮೇಲೆ ಹಚ್ಚೋದಂತೂ ಹೆಸರೇ ಇಲ್ಲ. ಈ ಪಾಪ ಈ ಮರಗಳಿಗೆಲ್ಲ ಎಷ್ಟು ವರ್ಷದ ಇತಿಹಾಸ ಇದೆಯೇನ. ಆ ಕಡೆ ಈ ಕಡೆ ಸಾಲು ಮರಗಳು ಎಷ್ಟು ಚೆನ್ನಾಗಿ ಒಂಥರ ತೋರಣ ಕಟ್ಟಿದಂಗಿದೆ ರೋಡ್ಗೆ. ಆಮೇಲೆ ಬೇಸಿಗೆನಲ್ಲೂ ಎಷ್ಟು ತಂಪಾಗಿರುತ್ತೆ.
ಕುಷ್ಟಗಿ ನಗರ ಬಂತು. ಇಲ್ಲಿಂದ ಇನ್ನು ಫಾಲ್ಸು 30 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇನ್ನು 30 ಕಿಲೋಮೀಟ್ರಿಗೆ 40 ನಿಮಿಷ ತೋರಿಸ್ತಾ ಇದೆ. ಕುಷ್ಟಗಿಯಿಂದ ಹನುಮಸಾಗರ ಒಂದು 15-18 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಈಗ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರು ಹೆಂಗಿದೆ ರೋಡ್ ಅಂದರೆ ಸ್ಟ್ರೈಟ್ ಲೈನ್ ಎಳ್ದಂಗೆ, ಒಂಚೂರು ಕರ್ವ್ ಇಲ್ಲ, ಸ್ಟ್ರೈಟ್ ರೋಡು, ಅಪ್ಪು ಡೌನು ಅಷ್ಟೇ. ನೋಡಿ ಇವಾಗ ಎದುರುಗಡೆ ಎಷ್ಟು ದೂರದವರೆಗೂ ಕಾಣಿಸ್ತಾ ಇದೆ. ಇದು ಒಂಥರ ಸೈಕ್ಲಿಂಗು ಅಥವಾ ಇದು ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಫ್ಲ್ಯಾಟ್ ರೋಡು, ಸ್ಟ್ರೈಟ್ ಲೈನು, ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಮೇಲಾಯಿತು ನಾನು ಗಮನಿಸ್ತಾ ಇದ್ದೀನಿ. ಅದೇ ರೋಡು ಚೆನ್ನಾಗಿದೆ. ರೋಡು 2 ಕಾರ್ ಪಾಸ್ ಆಗ್ಬೋದು ಆ ಥರ. ಅದು ಮಳೆ ಎಲ್ಲ ಬಿದ್ದಿರೋದ್ರಿಂದ ಆ ಕಡೆ ಈ ಕಡೆ ಹಸಿರು ಚೆನ್ನಾಗಿದೆ. ಆಮೇಲೆ ಇವತ್ತು ವೆದರ್ 10 ಗಂಟೆ ಆದರೂ ಸೂರ್ಯನ ದರ್ಶನ ಆಗಿಲ್ಲ, ಇನ್ನು ಕೂಲಾಗಿದೆ. ಹಳ್ಳಿ ದಾರಿಯಲ್ಲಿ ತಂಪು ಬೀದಿಯಲ್ಲಿ ಆ ಥರ ಇದೆ, ಚೆನ್ನಾಗಿದೆ. ಇದು ಒಂಥರ ಆ ಕಡೆ ಈ ಕಡೆ ಮರ ಮಧ್ಯೆ ರೋಡು. ನಾವೀಗ ಹನುಮಸಾಗರ ಅಂತ ಒಂದು ಯಾವುದೋ ಊರು ಸಿಕ್ಕಿತ್ತು, ಅದನ್ನು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಫಾಲ್ಸಿನ 10 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಕಬ್ಬರ್ಗಿ ಫಾಲ್ಸ್, ಕುಷ್ಟಗಿ ತಾಲೂಕು. ವೆದರ್ ಚೆನ್ನಾಗಿದೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಕಷ್ಟ ಇದೆ ನೋಡಿ. ಮಕ್ಕಳೆಲ್ಲ ಹೆಂಗೆ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರಿ ಡೇಂಜರ್ ಇದು, ಕೈಗೆ ಜಾರಿದ್ರೆ ಏನು ಕತೆ. ಸ್ಕೂಲ್ ವ್ಯಾನ್ ಇದೆ, ಫುಲ್ಲು ರಶ್ ಇದೆ. ಇಲ್ಲಿ ಬೋರ್ಡ್ ಕಾಣಿಸ್ತು, ಕಬ್ಬರ್ಗಿ ಜಲಪಾತ 8 ಕಿಲೋಮೀಟ್ರ್ ಅಂತ. ಈ ಕಬ್ಬರ್ಗಿ ಕಪಿಲ ತೀರ್ಥ ನದಿಯೇ ಜಲಪಾತ ಅಂತೆ. ಕಪಿಲ ತೀರ್ಥ ಎಲ್ಲ ಉಪನದಿಗಳು, ಬಹುಶಃ ಕೃಷ್ಣದ ಗೊತ್ತಿಲ್ಲ, ಆದರೆ ಎಲ್ಲಿ ಹೋಗಿ ಸೇರ್ತವೆ, ಅಷ್ಟು ಹರಿಯಲ್ಲ ಅಂದ್ಕೊಳ್ತೀನಿ. ಇನ್ನೂ 8 ಕಿಲೋಮೀಟ್ರು. ಇಲ್ಲಿಂದ ಏನೋ ವಾಟರ್ ಫಾಲ್ಸ್ 3.5 ಕಿಲೋಮೀಟ್ರ್ ಇದೆ ಅಂತೆ. ಸದ್ಯ ಪುಣ್ಯಕ್ಕೆ ಬೋರ್ಡ್ ಇದೆ ಅಲ್ಲಿ. ಫಾಲ್ಸ್ಗೆ ಹೆಂಗೆ ಹೋಗೋದಮ್ಮ? ಫಾಲ್ಸಿಗೆ ಹಿಂಗೆ ಬರೀ ಫಾಲ್ಸ್ಗೆ ಹಿಂಗೆ ಅಲ್ಲ? ಫಾಲ್ಸಿಗೆ ಥ್ಯಾಂಕ್ ಯು. ಕಬ್ಬರ್ಗಿ ಹಳ್ಳಿ ಎಲ್ಲ ದಾಟ್ಕೊಂಡು ಮುಂದೆ ಬಂದರೆ ಇಲ್ಲೊಂದು ಸಣ್ಣ ಗುಡ್ಡ ಇದೆ. ಗುಡ್ಡಕ್ಕೆ ಪೂರ್ತಿ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಬಹುಶಃ ಈ ಸಿಮೆಂಟ್ ರೋಡು ಅಲ್ಲಿಗೆ ಹೋಗುತ್ತೆ ಅಂತ ಕಾಣುತ್ತೆ. ಅಲ್ಲೊಬ್ರಿಗೆ ಕೇಳಿದ್ವಿ, ಈ ರೋಡು ಸೀದಾ ಫಾಲ್ಸ್ಗೆ ಹೋಗುತ್ತಂತೆ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಟೂರಿಸ್ಟ್ಗೆ ಗೊತ್ತಿಲ್ಲ, ಯಾರು ನಮಗೂ ಇದುವರೆಗೂ ಯಾರೂ ಸಿಕ್ಕಿಲ್ಲ. ನಾವಿಬ್ಬರು ಬಿಟ್ಟರೆ ಇನ್ನೂ ಯಾರೂ ಸಿಕ್ಕಿಲ್ಲ. ಅಲ್ಲಿ ಮಾತ್ರ ಸಿಮೆಂಟ್ ಇತ್ತು, ಇಲ್ಲಿ ಮತ್ತೆ ಟಾರ್ ರೋಡ್ ಇದೆ. ಗುಡ್ಡದ ಮೇಲೆ ಬಂದುಬಿಟ್ವಿ. ಇದು ಜಲಪಾತದ್ದು ಪಾರ್ಕಿಂಗ್ ಪ್ಲೇಸ್ ಅನಿಸುತ್ತೆ. ಯಾರೂ ಇಲ್ಲ, ಆದರೆ ಇಲ್ಲಿ ಕಸ ರಾಶಿ ನೋಡಿದ್ರೆ ತುಂಬ ಜನ ಬರ್ತಾರೆ ಅನಿಸುತ್ತೆ. ಎಲ್ಲಿ ನೋಡಿದಲ್ಲಿ ಬರೀ ಕಸ. ವೀಕೆಂಡು ಒಳ್ಳೆ ಕ್ಯಾಲೆಂಡ್ರಲ್ಲಿ ನೋಡ್ದಂಗಿದೆ ಅಲ್ಲನಾ? ಒಳ್ಳೆ ಕ್ಯಾಲೆಂಡ್ರಲ್ಲಿ ನೋಡ್ದಂಗಿದೆ. ಕ್ಯಾಲೆಂಡರ್ ನೋಡ್ದಂಗಿದೆ. ಹಾಂ, ಕಲ್ಲುಗಳ ಮಧ್ಯದಿಂದ ಸೊ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ಟರ್ನ್ ಮಾಡಬೇಕಾದ್ರೆ ಗಾಡಿ ಸ್ಕಿಡ್ ಆಯಿತು. ಗಾಡಿ ಸ್ಕಿಡ್ ಆಗಿ ಕೆಳಗೆ ಬಿತ್ತು. ಬಿದ್ದ ಮೇಲೆ 15 ನಿಮಿಷದಿಂದ ಟ್ರೈ ಮಾಡ್ತಾಯಿದ್ದೀನಿ, ಗಾಡಿ ಆನ್ ಆಗ್ತಾಯಿಲ್ಲ. ಎಲ್ಲ ಥರದ ವ್ಯವಸ್ಥೆ ಎಲ್ಲ ಟ್ರೈ ಮಾಡಿದೆ. ಬ್ಯಾಟ್ರಿ ಅದು ಚೆನ್ನಾಗೇ ಇದೆ,
ಎಲ್ಲ ಎಲ್ಲಿ ಪೆಟ್ರೋಲ್ ಲೀಕೇಜ್ ಇದೆಯಾ ಅದು ನೋಡಿದೆ, ಅದು ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಚೋಕೆಲ್ಲ ಹಿಡ್ಕೊಂಡು ಸುಮಾರು ಹೊತ್ತು ಪ್ರಯತ್ನ ಪಟ್ಟ ಮೇಲೆ ಇವಾಗ ಗಾಡಿ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ ಇದು ಈ ಥರ ನನಗೆ ಏನಂತ ಗೊತ್ತಾಗ್ತಾಯಿಲ್ಲ. ಮೊನ್ನೆನೇ ಸರ್ವಿಸಿಂಗ್ ಬೇರೆ ಆಗಿದೆ. ಅದು ಬಿದ್ದಾಗ ಪೆಟ್ರೋಲ್ ಏನಾದರೂ ಓವರ್ಫ್ಲೋ ಆಗಿ ಇಂಜಿನ್ಗೆ ಹೋಗ್ತಾ ಇರಲಿಲ್ವೋ ಏನೋ. ಸದ್ಯ ದೇವ್ರ ದಯೆಯಿಂದ ಶುರು ಆಯಿತು, ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ವಿ. ಎಲ್ಲ ಕುರಿ ಕಾಯೋರವ್ರ ಜೊತೆಗೆ ನಾಯಿಗಳು, ಎಲ್ಲ ತೋಳ ಮತ್ತು ನರಿಗಳು ಜಾಸ್ತಿ ಇದೆ ಅಂತೆ, ಹಾಗಾಗಿ ಎಲ್ಲ ಜೊತೆಗೆ ಇಟ್ಕೊಂಡಿರ್ತಾರೆ. ನಮಸ್ಕಾರ ಅಣ್ಣ. ಪೂರ್ತಿ ಹಳ್ಳಿ ದಾರಿಯಲ್ಲಿ ಹೋಗ್ತಾಯಿದ್ದೀವಿ. ಹನುಮ ಸಾಗರದಿಂದ ಇಲ್ಲಿಗೆ ಬರೋವರೆಗೂ ಹಳ್ಳಿ ದಾರಿನೇ ಇತ್ತು. ಇಲ್ಲಂತೂ ಇದು ಇನ್ನೂ ಪೂರ್ತಿ ಒಂಥರ ಇಂಟೀರಿಯರ್ ರೋಡು, ಒಂಥರ ಚೆನ್ನಾಗಿರುತ್ತೆ. ಹೈವೇ ಓಡಿಸಿ ಬೇಜಾರಾದಾಗ ಈ ಕಡೆ ಈ ಥರ ಒಂದು ಸ್ವಲ್ಪ ದಾರಿ ಸಿಕ್ಕರೆ ಖುಷಿ ಆಗುತ್ತೆ. ಬಟ್ ಇದೇ ದಾರಿಯಲ್ಲಿ ಓಡಿಸೋ ಅಂದರೆ ಅದು ಆಗೋಲ್ಲ. ಆ ಕಡೆ ಈ ಕಡೆ ಎಲ್ಲ ಹೊಲದ ಗದ್ದೆಗಳ ಮಧ್ಯೆ ರೋಡು ಚೆನ್ನಾಗಿದೆ. ಎಲ್ಲ ಕೃಷಿಕರು, ರೈತರು ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಮಳೆ ಎಲ್ಲ ಬಂದು ಹೋಗಿದೆ ಅಲ್ಲ, ಸೊ ಎಲ್ಲ ಕೃಷಿ ಚಟುವಟಿಕೆಗಳು ಜೋರಾಗಿ ನಡೀತಾ ಇದೆ. ಇದೇ ಪಟ್ಟದ ಕಲ್ಲು ದಾರಿಯಲ್ಲೇ ಇದೆಯಾ? ಮರ್ತೋಗಿದೆ. ಯಾವಾಗ ಸುಮಾರು 20 ವರ್ಷದ ಹಿಂದೆ ಒಂದು ಸಾರಿ ಬಂದಾಗ ನೆನಪು. ವಾವ್, ಚೆನ್ನಾಗಿದೆ. ಜನ ಟೂರಿಸ್ಟ್ ತುಂಬ ಇದ್ದಾರೆ. ಫಾಲ್ಸ್ ನೋಡಿಕೊಂಡು ಇವಾಗ ಪಟ್ಟದಕಲ್ಲಿಗೆ ಬಂದಿದ್ದೀವಿ. ಇದು ಮೇನ್ ರೋಡಲ್ಲೇ ಸಿಕ್ತು. ಸೊ 40 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ಒಳಗೆ ಬಂದಿದ್ದೀವಿ. ಇದು ನೋಡಿಕೊಂಡು ಇಲ್ಲಿಂದ ಮಹಾಕೂಟ ಹೋಗ್ತೀವಿ. ಅಲ್ಲಿಂದ ಬಾದಾಮಿ ನೋಡಿಕೊಂಡು ಬಾಗಲಕೋಟೆ, ಅಲ್ಲಿಂದ ಗೋಕಾಕ್ ಹಾಲ್ಟ್ ಮಾಡ್ತೀವಿ. ಇವತ್ತು ಪಟ್ಟದಕಲ್ಲು ಸುಮಾರು ಹೊತ್ತು ಸ್ಪೆಂಡ್ ಮಾಡಿದ್ವಿ ಫೋಟೋಗ್ರಫಿ. ಆಮೇಲೆ ಒಳಗಡೆ ಎಲ್ಲ ಎಷ್ಟು ನೋಡಿದ್ರೂ ಕಡಿಮೆನೇ ಅನಿಸುತ್ತೆ. ಆಮೇಲೆ ಈ ಥರ ಜಾಗಕ್ಕೆಲ್ಲ ಡೆಡಿಕೇಟಾಗಿ ಅದನ್ನು ನೋಡೋಕ್ಕೆ ಬರಬೇಕು, ಆವಾಗಲೇ ಚೆನ್ನಾಗಿ ನೋಡೋಕ್ಕಾಗೋದು. ಟೈಮು ಕಡಿಮೆ ಇರೋದ್ರಿಂದ ಸುಮ್ಮನೆ ನೋಡಿಕೊಂಡು ಇವಾಗ ಮುಂದೆ ಹೊರಟಿದ್ದೀವಿ ಮಹಾಕೂಟಕ್ಕೆ. ಅಜಾ ಬಂತು ಅನಿಸುತ್ತೆ. ಇಲ್ಲೇನೋ ಸುಮಾರು ಗಾಡಿಗಳು ನಿಂತಿದೆ. ಇಲ್ಲೇನು ಹಾಕಿದ್ದಾರೆ, ಬಾದಾಮಿ ಬನಶಂಕರಿ ಮಹಾಕೂಟ ಎಲ್ಲಿದೆ, ಏನಿದೆ ಗಾಡಿಗಳು ಇಷ್ಟೊಂದಿದೆಯಲ್ಲ. ಸರ್ ಇಲ್ಲಿ ಮಹಾಕೂಟ ಯಾವ ಕಡೆ? ಒಂದು ಇದೇನು ದೇವಸ್ಥಾನ ಇದು? ಹೌದೇನು ಫಂಕ್ಷನ್ ಇದೆ ಏನ್ರಿ ಇವತ್ತು? ಹಾಂ ಹಾಂ ಹಾಂ, ಓಕೆ. ಇದ್ಯಾವುದೋ ಬೇರೆ ದೇವಸ್ಥಾನ, ಅಲ್ಲೇನೋ ಪೂಜೆ ಮಾಡಿಸಿದ್ದಾರೆ, ಊಟ ಹಾಕಿಸ್ತಾ ಇದ್ದಾರೆ. ಇಲ್ಲ ಸ್ವಲ್ಪ ಮುಂದೆ ಇದೆ ಅಂತೆ ಮಹಾಕೂಟ. ಮಹಾಕೂಟ ದೇವಸ್ಥಾನ ಬಂತು. ಇಲ್ಲೇ ಹಚ್ಬಿಡೋಣ ಗಾಡಿ. ಮಹಾಕೂಟ ಇದು ದಕ್ಷಿಣ ಕಾಶಿ ಅಂತೆ. ಇಲ್ಲಿ 2 ಕೊಳಗಳಿದೆ ಅಂತೆ, ಪವಿತ್ರ ಕೊಳಗಳು. ಅಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತಂತೆ. ಮಹಾಕೂಟ ಮುಗೀತು, ಮುಂದೆ ಪ್ರಯಾಣ ಚಲೋ. ಇಲ್ಲಿಂದ ಮತ್ತೆ ವಾಪಸ್ ಅದೇ ರೋಡಲ್ಲಿ ಹೋಗಬೇಕು. 7 ಕಿಲೋಮೀಟ್ರ್ ಹೋಗಿ ಬನಶಂಕರಿ ನೋಡಿಕೊಂಡು ಅಲ್ಲಿಂದ ಬಾದಾಮಿ 3 ಕಿಲೋಮೀಟ್ರ್ ಅಂತೆ. ಹಾಗಾಗಿ ಮತ್ತೆ ಅದೇ ರೋಡಲ್ಲಿ ವಾಪಸ್ ಹೋಗ್ತಾಯಿದ್ದೀವಿ. ಇವತ್ತು ನಾವು ಬೆಳಗ್ಗೆಯಿಂದ ಓಡಾಡಿದ್ದು ಎಷ್ಟು ಅಂದರೆ ಬರೀ 146 ಕಿಲೋಮೀಟ್ರ್ ಮಾತ್ರ. ಆದರೆ ಜಾಗ ತುಂಬ ಕವರ್ ಆಯ್ತು ಇವತ್ತು. ಹತ್ತತ್ರ ಬೇರೆ, ಆದರೆ ಎಲ್ಲ ಲೋಕಲ್ ರೋಡು. ಇದು ಇವಾಗ ಟೈಮ್ ಆಗಿದೆ 2:40. 2:40 ಅಂದರೆ ಅಲ್ಲ, ಅರ್ಧ ದಿನ ಮುಗೀತು. ಅದರಲ್ಲಿ ಬರೀ ನಾವು 140 ಕಿಲೋಮೀಟ್ರ್ ಮಾತ್ರ. ಹಿಂಗೆ ಯಾವುದೋ ಟೆಂಪಲ್ ನೋಡಬೇಕು ಅಂತ, ಯಾವುದೋ ಮಠ. ಗೋಕಾಕ್ ಫಾಲ್ಸ್ ನೋಡ್ಬೇಕಲ್ಲಿ ಯಾವುದನ್ನ ಇದ್ದರೆ ನೋಡೋಣ, ಕೇಳೋಣ. ಬನಶಂಕರಿ ಪಟ್ಟದ ಕಲ್ಲು
ಒಂಥರ ರೂಟ್ ಚೆನ್ನಾಗಿದೆ ಇದು. ಆ ಕಡೆ ಈ ಕಡೆ ಕಬ್ಬಿದೆ ಅನಿಸುತ್ತೆ, ಈ ಕಡೆ ಮೆಕ್ಕೆಜೋಳ, ಕಬ್ಬು ಅಂದರೆ ಒಳ್ಳೆ ನೀರಾವರಿ ಏರಿಯಾ ಇದ್ದಂಗೆ ಇದೆ. ಬೋರ್ಡ್ಗಳು ನೀಟಾಗಿ ಹಾಕಿಲ್ಲಪ್ಪ. ಬನಶಂಕರಿ ದೇವಾಲಯ ಅಂತ ಒಂದು ದೊಡ್ಡದಾಗಿತ್ತು, ಆದರೆ ಎಷ್ಟು ಕಿಲೋಮೀಟ್ರು, ಏನು ಎತ್ತ, ಡೈರೆಕ್ಷನು ಏನೂ ಇಲ್ಲ. ಇವತ್ತು ಶುಕ್ರವಾರ, ರಶ್ ಇರ್ಬೋದೇನೋ ನೋಡು. ಬನಶಂಕರಿ ದೇವಸ್ಥಾನ ಬಂತು. ಬನಶಂಕರಿ ದೇವಸ್ಥಾನಕ್ಕೆ ಯಾವಾಗೋ ತುಂಬ ವರ್ಷ ಹಿಂದೆ ಬಂದಿದ್ದೆ, ಆದರೆ ಇವಾಗ ನೆನಪಿಲ್ಲ ಏನು. ಎಲ್ಲ ಇದೆ ಅನಿಸುತ್ತೆ. ದೇವಸ್ಥಾನ ಇದೇ ಇರಬೇಕು, ಪಾರ್ಕಿಂಗ್ ಎಲ್ಲ ಅದೇ ಇರಬೇಕು. ಹಂಗೆ ಹೋಗೋಣ ನಡಿ, ಹಿಂಗೆ ಹೋಗೋಣ. ಎಲ್ಲ ಅಲ್ಲಿಂದನೂ ಹೋಗಿದ್ದಾರೆ ಇಲ್ಲಿ. ಬನಶಂಕರಿ ದೇವಸ್ಥಾನಕ್ಕೆ ದಾರಿ. ಎಲ್ಲ ನಿಲ್ಲಿಸಿದಾರ ನೋಡಲಿ. ಇದು ಬನಶಂಕರಿ ದೇವಸ್ಥಾನ. ಇದು CC ಕ್ಯಾಮ್ರಾ ಅಳವಡಿಸಲಾಗಿದೆ. ಬನಶಂಕರಿ ದರ್ಶನ ಮಾಡಿಕೊಂಡು ನಮ್ಮ ಪ್ರಯಾಣ ಮುಂದೆ ಹೋಗ್ತಾ ಇದ್ದೀವಿ. ಬಾದಾಮಿನ 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರು ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ. ಟೈಮ್ ಆಗಿದೆ 3:15. ತುಂಬ ಲೇಟ್ ಆಯ್ತು ಇವತ್ತು. ಬೆಳಗ್ಗೆ ಅಲ್ಲಿ ಗವಿ ಸಿದ್ದೇಶ್ವರ ಸ್ವಾಮೀಜಿ ಅಲ್ಲಿ ಬೆಳಗ್ಗೆ ತಿಂಡಿ ಪ್ರಸಾದ ತಗೊಂಡು ಹೊರಟಿದ್ವಿ. ಮಧ್ಯೆ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ವಿ ಅಷ್ಟೇ, ಅದಕ್ಕೆ ಬಿಟ್ಟರೆ ಇನ್ನೇನೋ ತಿನ್ನಲಿಲ್ಲ. ಹೊಟ್ಟೆ ಹಸಿತಾ ಇದೆ. ಹೋಗ್ಬಿಟ್ಟು ಒಳ್ಳೆ ಊಟ ಮಾಡಿ ಅಲ್ಲಿಂದ ಬಾಗಲಕೋಟೆ, ಅಲ್ಲಿ ಸುಧಾಕರ್ ಫ್ರೆಂಡ್ ಮನೆಯದೇನೋ ಒಂದು ಗೃಹ ಪ್ರವೇಶ ಇದೆ ಅಂತ, ಅವನ್ನ ನೋಡಿಕೊಂಡು ಆಮೇಲೆ ಮುಂದೆ ಗೋಕಾಕ್ ಕಡೆ ಹೊರಡ್ತೀವಿ. ಬಾದಾಮಿ ನಗರ ಬಂತು. ಬಾದಾಮಿ ನಗರ ನಮ್ಮ ಮುನಿಯಾಲ್ ಗೆಳೆಯರು ರಾಜೇಶ್ ಅವರ ಊರು. ಅವರು ಸುಮಾರು ಸರಿ ಹೇಳ್ತಾನೆ ಇದ್ದಾರೆ, ಒಂದು 2-3 ದಿವಸಕ್ಕೆ ಈ ಕಡೆ ಬಂದು ಟ್ರೆಕ್ಕಿಂಗು ಸುತ್ತಮುತ್ತಲು ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಅದು ಕೂಡ ಒಂದು ಬಕೆಟ್ ಲಿಸ್ಟಲ್ಲಿದೆ. ಸೊ ಇಲ್ಲಿ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋಂಥದ್ದು. ಸೊ ರಾಜೇಶ್ ಅವರು ಹೇಳಿದರು ಮಹಾಕೂಟಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿದೆ ಅಂತ. ಸೊ ಅವರ ಒಂದು ಸಜೆಷನ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಇಲ್ಲಿಂದ ಒಂದು ಒಳ್ಳೆ ಖಾನಾವಳಿ ಹುಡ್ಕೋಬೇಕು ಇವಾಗ. APMC ಗ್ರೌಂಡ್. ಹಾಂ ಬನ್ನಿ ಹೋಗೋಣ. ಬರಲ್ಲ. ಸೊ ಇಲ್ಲಿ ಒಳ್ಳೆ ಊಟ ಆಯಿತು. ಊಟ ಮುಗಿಸ್ಕೊಂಡು ಇವಾಗ ಇಲ್ಲಿ ಭೂತನಾಥ ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ಟ್ರೈಟು. ಸೊ ಎಲ್ಲ ಜನ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ ಪಾಪ ಕ್ಯಾಮ್ರಾನ. ರಾಜ ಇವತ್ತು ಇಡೀ ದಿನ ಮೋಡ ಇತ್ತು, ಮಳೆ ಬರಲಿಲ್ಲ, ಬಿಸಿಲು ಬರಲಿಲ್ಲ. ಇಡೀ ದಿನ ಮುಸ್ಕಾಕಿದೆ ಇವತ್ತು. ಒಳ್ಳೆ ಚೆನ್ನಾಗಿತ್ತು. ನಿನ್ನೆ ಅಟ್ಲೀಸ್ಟು ಮಿಕ್ಸ್ ಇತ್ತು, ಇವತ್ತು ಬರೀ ಮೋಡ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆಯಂತೆ. ಕೇಳ್ಕೊಂಡು ಹೋಗಿ ನೋಡಿಕೊಂಡು ಮತ್ತೆ ಬಾಗಲಕೋಟೆ ಕಡೆ ಪ್ರಯಾಣ. ಕರಾವಳಿಯಲ್ಲಿ ಅವ್ರಿಗೆ ಯಜಮಾನ್ರಿಗೆ ವಿಚಾರಿಸಿದಾಗ 2 ಕಡೆಯಿಂದ ದೇವಸ್ಥಾನ ನೋಡ್ಬೋದಂತೆ. ಮಾರ್ಕೆಟ್ ಕಡೆಯಿಂದ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು ನೋಡಿದ್ರೆ ನಮಗೆ ಸ್ವಲ್ಪ ಅಲ್ಲೆಲ್ಲೂ ಬೋರ್ಡ್ ಹಾಕಿಲ್ಲ, ಜನರನ್ನ ಕೇಳ್ಕೊಂಡು ಬರ್ತಾಯಿದ್ದೀವಿ. ಇದು ತುಂಬ ಒಂಥರ ಹಳ್ಳಿ ದಾರಿ. ಹಳ್ಳಿ ಅಂದರೆ ಅದೇ ಚಿಕ್ಕ ವಠಾರ. ನೋಡೋಣ ಹೇಗಿರುತ್ತೆ. ಈ ಕಡೆ ವ್ಯೂ ಚೆನ್ನಾಗಿರುತ್ತೆ ಹೋಗಿ ಅಂದರು.
ಮೋಸ್ಟ್ಲಿ ಇದು ಟೂರಿಸ್ಟ್ ಬರೋ ಜಾಗ ಅಲ್ಲ ಅಂದ್ಕೊಳ್ತೀನಿ, ವ್ಯೂ ಬೇರೆ ಕಡೆಯಿಂದ ಬರ್ಬೋದು. ಯಾಕಂದರೆ ಇಷ್ಟು ಸಿಕ್ಕ ಸಂಧಿಯೊಳಗೆ ಯಾವ ದೊಡ್ಡ ಗಾಡಿಗಳು ಬರೋಲ್ಲ. ವಾವ್, ಸಾಕಾಗಿದೆ. ಬಹುಶಃ ತುಂಬ ಕಡಿಮೆ ಜನ ಬರ್ತಾರೆ ಅಂತ ಕಾಣುತ್ತೆ. ಮ್ಯೂಸಿಯಂ ಇದೆ ಇಲ್ಲಿ, ಮ್ಯೂಸಿಯಂ ಇದೆ, ಹಾಗೆ ಕೆರೆ ಭೂತನಾಥ. ಓಕೆ, ಓ ಸಾಕಾಗಿದೆ. ನಾನು ಅಲ್ಲಿ ಬಂದಾಗ ಆ ಗುಹೆಗಳು ನೋಡಿಕೊಂಡು ಎಲ್ಲ ಅಷ್ಟು ದೂರ. ಹಾಂ, ನಮ್ಮ ಗಾಡಿಗಳು ಪಾರ್ಕ್ ಮಾಡಿದ್ದೀವಿ. ಇದು ಮ್ಯೂಸಿಯಂ, ಇದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಬಾದಾಮಿ. ನೋಡೋಣ, ಟೈಮ್ ಇಲ್ಲ ಇವಾಗ, ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಹೋಗ್ತೀವಿ. ಭೂತನಾಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಸಾಕಾಗ್ತಾಯಿಲ್ಲ ಟೈಮು, ಇನ್ನೂ ಸ್ವಲ್ಪ ಟೈಮ್ ಬೇಕಿಲ್ಲಿ. ಬಾದಾಮಿಗೆ ಒಂದು ದಿವಸ ಬೇಕು ಅನ್ನಿಸ್ತಾ ಇದೆ. ಟೈಮ್ ಕನ್ಸ್ಟ್ರೈನ್. ಇಲ್ಲಿ ಸುಮಾರು ಹೊತ್ತು ಎಲ್ಲ ಫೋಟೋಗ್ರಫಿ ಸೆಷನ್ ರಿಲ್ಯಾಕ್ಸ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಎಲ್ಲ ಹಳೆಯ ಇನ್ನು ಕೋಟೆ ಬಾಗಿಲುಗಳು ಹಂಗೆ ಉಳ್ಕೊಂಡಿದೆ ನೋಡಿ. ಇಲ್ಲಿಂದ ಬಾಗಲಕೋಟೆ 36 ಕಿಲೋಮೀಟ್ರ್ ಇದೆ. ಅವ್ರ ಫ್ರೆಂಡ್ ಮನೆ ಇದೆ, ಅಲ್ಲೊಂದು 10 ನಿಮಿಷ ಅರ್ಧ ಗಂಟೆ ಮಾತಾಡಿಸ್ಕೊಂಡು ಅಲ್ಲಿಂದ ಗೋಕಾಕ್ 100 ಚಿಲ್ಲರೆ ತೋರಿಸ್ತಾ ಇದೆ. ಸ್ವಲ್ಪ ಇವತ್ತು ನೈಟ್ ರೈಡ್ ಮಾಡಲೇಬೇಕಾಗತ್ತೆ ಅನ್ನಿಸ್ತಾ ಇದೆ. ನೋಡೋಣ, ಮಳೆ ಒಂದು ಬರದೇ ಇದ್ದರೆ ಸಾಕು. ಮಳೆ ಬಂದ್ರೇ ಕಷ್ಟ, ಇಲ್ಲಾಂದರೆ ಓಡಿಸ್ಬೋದು. ಬಾದಾಮಿ ಮುಗಿಸ್ಕೊಂಡು ಬಾಗಲಕೋಟೆ ಕಡೆ ಪ್ರಯಾಣ ಬೆಳೆಸಿದ್ವಿ. ಆದರೆ ಅರ್ಧ ದಾರಿ ಹೋಗ್ತಾ ಇದ್ದಂಗೆ ಮಳೆ ಶುರು ಆಯಿತು ಜೋರಾಗಿ. ಮಳೆಯಲ್ಲಿ ಕ್ಯಾಮ್ರಾ ಎಲ್ಲ ಹಾಳಾಗತ್ತೆ ಅಂತ ಅದು ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿದ್ವಿ. ನಾವು ಬಾಗಲಕೋಟೆ ಸೇರೋಷ್ಟರಲ್ಲಿ ಸಾಯಂಕಾಲ ಒಂದು 5:30 ಆಯಿತು. ಅಲ್ಲಿಂದ ಸುಧಾಕರ್ ಗೆಳೆಯನ ಮನೆಗೆ ಹೋಗಿ ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಇನ್ನು ರಾತ್ರಿ 8 ಗಂಟೆ ಆಗಿತ್ತು. ಮಳೆ ಬೇರೆ ಬರ್ತಾಯಿತ್ತು. ಕಂಟಿನ್ಯೂ ಮಾಡೋದು ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲೇ ಬಾಗಲಕೋಟೆಯಲ್ಲಿ ಒಂದು ಲಾಡ್ಜಲ್ಲಿ ಉಳ್ಕೊಂಡ್ವಿ. ಸೊ ಹೀಗಿತ್ತು ನಮ್ಮ 2ನೇ ದಿವಸದ ಜರ್ನಿ. ನೋಡೋಣ ನಾಳೆ ಹೇಗಿರುತ್ತೋ.